ನಮಸ್ತೆ ಕರ್ನಾಟಕ, ನಾನು ಪೂರ್ಣಿಮಾ ಗುರುಮೂರ್ತಿ. ಬನ್ನಿ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಹೊಲದ ಹತ್ರ ಕಲ್ಲು ಹಾಯ್ಕೊಂಡು ಅಲ್ಲಿ ಸ್ವಲ್ಪ ಜೋಳ ಹಾಕೋದಿತ್ತು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹೊಲದಲ್ಲಿ ತುಂಬ ಕಲ್ಲಿರೋದ್ರಿಂದ ಉಳಕ್ಕೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಆದಾಗ್ತಾ ಇದ್ದೀವಿ. ನಮ್ಮ ದೀಕ್ಷಾ ಕಲ್ಲಲ್ಲಿ ಶಾರ್ಟ್ ಪುಟ್ ಆಡ್ತಾಯಿದ್ಲು. ಇನ್ನು ನಮ್ಮ ಜಾನು ಬಂದ್ಬಿಟ್ಟು ಮನೇಲಿ ಒಬ್ಬಳೇ ಇರ್ತಾಳೆ, ಯಾವಾಗಲೂ ಟಿ ವಿ ನೋಡ್ತಾ ಇರ್ತಾಳೆ ಅಂತ ಅವಳನ್ನು ಕರ್ಕೊಬಂದಿದ್ದು ಜೊತೆಯಲ್ಲಿ. ಅವಳು ನೋಡಿ ಏನು ಮಾಡ್ತಾ ಇದ್ದಾಳೆ ಅಂತಂದರೆ, ತೆಂಗಿನ ಸೊಸೆ ಹತ್ರ ಗುಣಿ ಮಾಡೆ ಅಂತ ನಾವು ಅಂದರೆ, ಅವಳು ತೆಂಗಿನ ಸೊಸೆನ ಸ್ವಲ್ಪ ದೂರ ಬಿಟ್ಬಿಟ್ಟು ಹಿಂದೆ ಬಂದ್ಬಿಟ್ಟು ಅಲ್ಲಿ ಕುಗ್ತಾ ಇರ್ತೀನಿ ಅಂತ ಅಲ್ಲಿ ಗುಳ್ಕಕ್ಕೆ ತಗೊಂಡು ಕುಗ್ತಾ ಇದ್ದಾಳೆ ನೋಡಿ. ಈ ಹೊಲಕ್ಕೆ ದನಗೆ ತಿನ್ನೋ ಅಂಥ ಜೋಳ ಹಾಕೋಣ ಅಂದ್ಬಿಟ್ಟು ಬಂದಿದ್ದು. ನಮ್ಮ ಅತ್ತಿಗೆ ಮನೆಯಲ್ಲಿ ಹಸುಗಳು ಕಟ್ಟಿದ್ದಾರೆ, ಅವ್ರಿಗೆ ಜೋಳ ಹಾಕೋದಿತ್ತು. ಈ ಹೊಲದಲ್ಲಿ ತುಂಬ ಕಲ್ಲುಗಳಿದ್ದು ಅಂತ ಅಂದ್ಬಿಟ್ಟು ತುಂಬ ದಿವಸ ಆಗಿತ್ತು, ಗೊತ್ತಿರಲಿಲ್ಲ ಇದನ್ನು. ತೆಂಗಿನ ಸೋಸಿ ನಾವೇ ಹಾಕಿರೋದು. ಇಲ್ಲಿ ಹೊಲನ ಉಳೋಕ್ಕೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ನಮ್ಮ ಮನೆಯವ್ರು ದಪ್ಪ ಕಲ್ಲೆಲ್ಲ ಆದಾಗ್ತಾಯಿದ್ರು. ನಾವು ಚಿಕ್ಕ ಕಲ್ಲು ಆದಾಗ್ತಾಯಿದ್ವು. ನಮ್ಮ ಕಾಂತಣ್ಣ ಬಂತು. ನಮ್ಮ ದೀಕ್ಷಾ ಟ್ಯಾಕ್ಟರ್ ಮೇಲೆ ಕುತ್ಕೊತೀನಿ ನಾನು ಅಂತ ಅಂದ್ಬಿಟ್ಟು ಅವಳಂತೂ ಮೈ ಕುಲ್ಕುತ್ತೆ ಬೇಡ ಅಂತೂ ಕೇಳ್ತಾ ಇರಲಿಲ್ಲ. ಮೈ ನೋವಾಗುತ್ತೆ ಹೋಗು ಅಂತ ಹೇಳ್ತಾ ಇತ್ತು ನಮ್ಮಣ್ಣ, ಆದರೂ ಕೇಳಲಿಲ್ಲ ಅವಳು. ಟ್ರ್ಯಾಕ್ಟರ್ ಮೇಲೆ ಕುತ್ಕೊಂಡು ಸಖತ್ ಎಂಜಾಯ್ ಮಾಡ್ತಾಯಿದ್ಲು ಅವಳು. ನಾವು ಹಂಗೆ ಅಲ್ವಾ, ಚಿಕ್ಕವರಿದ್ದಾಗ ಕಣ ಮಾಡ್ತಾಯಿದ್ವಿ. ಕಣ ಮಾಡೋವಾಗ ಅಲ್ಬೆ ಮೇಲೆ ಕೂತ್ಕೊಳ್ಳೋದು, ಸುತ್ತೋದು ಅದೆಲ್ಲ ಎಷ್ಟು ಚೆನ್ನಾಗಿರ್ತಿತ್ತವ. ಆಮೇಲೆ ಹುಲ್ ಬಡಿಯುವಾಗ ರೋಣ್ಗಲ್ ಮೇಲೆ ಕೂತ್ಕೊಳ್ಳೋದು. ರೋಣ್ಗಲ್ ಮೇಲೆ ಕೂತ್ಕೊಳ್ಳೋಕ್ಕೆ ಅಂತಲೇ ಸ್ಕೂಲ್ ಬಿಟ್ಟ ತಕ್ಷಣ ಓಡೋಗ್ತಾಯಿದ್ವಿ. ಇವಾಗಂತೂ ಅದೃಷ್ಟ ಇಲ್ಲ ಬಿಡಿ ನಮ್ಮ ಮಕ್ಕಳಿಗೆ. ಯಾಕೆ ಅಂತಂದರೆ ಇವಾಗೆಲ್ಲ ಟ್ರ್ಯಾಕ್ಟರಲ್ಲೇ ಹುಲ್ ಬಡಿಯೋದೆಲ್ಲ ಮಾಡೋದು. ನಾವು ಚಿಕ್ಕವರಿದ್ದಾಗ ಮಾತ್ರ ನಮಗೆ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅದೆಲ್ಲ. ನಮ್ಮ ತಂದೆ ತಾಯಿಗೆ ಸಿಗ್ತಿದ್ದಂಥ ಅವಕಾಶಗಳು, ಎಂಜಾಯ್ ಮಾಡೋಕ್ಕೆ ಸಿಗ್ತಿದ್ದಂಥ ಸನ್ನಿವೇಶಗಳು ನಮಗಿಲ್ಲ. ನಾವು ಎಂಜಾಯ್ ಮಾಡ್ತಿದ್ದಂಥ ಕ್ಷಣಗಳು ನಮ್ಮ ಮಕ್ಕಳಿಗಿಲ್ಲ. ಹಂಗಾಗಿದೆ ಇವಾಗ ಪರಿಸ್ಥಿತಿ. ಇವನ ಹೆಸರು ವಿಹಾನ್ ಅಂತ, ಕಲಿಕಾ ಕೇಂದ್ರದಲ್ಲಿ ನನ್ನ ಸ್ಟೂಡೆಂಟು, ತುಂಬ ಬ್ರಿಲಿಯಂಟು. ಅವ್ರ ತಾತನ ಜೊತೆ ಟ್ಯಾಕ್ಟರ್ ಮೇಲೆ ಕೂತ್ಕೊಂಡು ಅವನು ಸ್ವಲ್ಪ ಹೊತ್ತು ಎಂಜಾಯ್ ಮಾಡ್ದೆ. ಹೋಗ್ತಾಯಿದ್ದೆ, ಉತ್ತ ಆಯಿತು, ಇವಾಗ ಮನೆಗೆ ಹೋಗ್ತಾಯಿದ್ದಾರೆ ಅವರು. ನಮ್ಮ ಮನೆಯವ್ರು ಜೋಳ ಹಾಕ್ತಾಯಿದ್ರು. ನಾನು ಮನೆ ಹತ್ರ ಬಂದು ಸ್ವಲ್ಪ ಭೂಮಿಯೆಲ್ಲ ನೆಂದಿತ್ತಲ್ವ, ಸಖತ್ ಕಳೆ ಇತ್ತು ನನ್ನ ಗಿಡಗಳದಲ್ಲಿ, ಅದನ್ನೆಲ್ಲ ತೆಗೆಯೋಣ ಅಂದ್ಬಿಟ್ಟು ನಾನು ಮನೆ ಹತ್ರ ಬಂದೆ. ಗಿಡಗಳಲ್ಲಿ ಸ್ವಲ್ಪ ಮಳೆ ಹುಯ್ದ್ರೆ ಸಾಕು, ಹಿಂಗೆ ಜಾಸ್ತಿ ಕಳೆ ಬೆಳ್ಕೊಳ್ಳುತ್ತೆ. ಆವಾಗವಾಗ ತೆಗಿತಾ ಇದ್ದರೆ ಸರಿ, ಇಲ್ಲ ಅಂತ ಅಂದರೆ ಗಿಡಗಳು ಚೆನ್ನಾಗಾಗಲ್ಲ. ನಾನು ಸ್ವಲ್ಪ ಚಿಕ್ಕ ಪಾಟ್ಗಳನ್ನೆಲ್ಲ ಇಲ್ಲೇ ಇಟ್ಟಿದ್ದೆ. ಅದು ಯಾಕೋ ಮಳೆ ಹುಯ್ದು ಮಣ್ಣೆಲ್ಲ ಅದಕ್ಕೆ ಹತ್ಕೊಂಡಂಗೆ ಆಗಿತ್ತು. ಸೊ ಅದನ್ನೆಲ್ಲ ತೆಗೆದು ನಾನು ಕಾಂಪೌಂಡ್ ಮೇಲೆ ಇಟ್ಟೆ ಲಾಸ್ಟಿಗೆ. ನಾವು ಹಾಕೋ ವೀಡಿಯೋನ ಎಲ್ಲರೂ ಇಷ್ಟಪಟ್ಟು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದಾರೆ. ಎಲ್ರಿಗೂ ಧನ್ಯವಾದಗಳು. ಆದಷ್ಟು ನಾನು ವಾರಕ್ಕೆ 2 ವೀಡಿಯೋನಾದರೂ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕೆ ಅಂತಂದರೆ ಇತ್ತೀಚೆಗಷ್ಟೇ ನಾನು ಕಲಿಕಾ ಕೇಂದ್ರನ ಶುರು ಮಾಡಿರೋದ್ರಿಂದ ಸ್ವಲ್ಪ ಟೈಮ್ ಸಾಕಾಗ್ತಾ ಇಲ್ಲ ನನಗೆ. ಯಾಕೆಂದರೆ ಮನೆ ಕೆಲಸಗಳು ಇರುತ್ತೆ, ನನ್ನ ದೊಡ್ಡ ಮಗಳನ್ನು ನೋಡ್ಕೊಬೇಕು ನಾನು. ಹಂಗಾಗಿ ನನಗೆ ಸ್ವಲ್ಪ ಟೈಮ್ ಸಾಕಾಗ್ತಾ ಇಲ್ಲ. ವಾರಕ್ಕೆ 2 ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಗುರುವಾರ ಮತ್ತು ಭಾನುವಾರ ಆದಷ್ಟು ಟ್ರೈ ಮಾಡ್ತೀನಿ. ಅದ್ರ ಮಧ್ಯೆ ಬೇರೆ ಬೇರೆ ಸ್ಪೆಷಲ್ ಡೇಸ್ ಏನಾದರೂ ಇದ್ದರೆ ಇನ್ನೊಂದು ಎಕ್ಸ್ಟ್ರಾ ವೀಡಿಯೋನ ಆ್ಯಡ್ ಮಾಡ್ತೀನಿ. ಹೀಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ಕಳೆ ಎಲ್ಲ ತೆಗೆದಾಗಿತ್ತು. ಸೊ ಆವಾಗ ಮಳೆ ಬಂತು. ಮಳೆ ಬರುವಾಗ ಹೊರಗಡೆ ವ್ಯೂನ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಳೆಯಲ್ಲಿ ಗುಡುಗು ಮಿಂಚು ಮತ್ತು ಗಾಳಿ ಇಲ್ಲದೆ ಇದ್ದರೆ ಚೆನ್ನಾಗಿರುತ್ತೆ. ಮಿಂಚು ಗುಡುಗು ಬಂದರೆ ಸ್ವಲ್ಪ ಭಯ ಆಗುತ್ತೆ. ನಮಗೂ ತುಂಬ ಖುಷಿ ಆಯಿತು ಜೋಳ ಹಾಕಿದ್ಮೇಲೆ ಮಳೆ ಹುಯ್ತೈತೆ ಅಂತ ಅಂದ್ಬಿಟ್ಟು. ಯಾಕೆ ಅಂದರೆ ಮಳೆ ಆಶ್ರಯಕ್ಕೆ ನಾವು ಜೋಳ ಹಾಕಿದ್ದು. ಮಳೆ ಬಂದು ಹೋದ್ಮೇಲೆ ಆ ವ್ಯೂನ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ವ. ಗಿಡಗಳ ಮೇಲೆಲ್ಲ ಗಿಡ ನೋಡೋಕ್ಕೆ ಖುಷಿ ಆಗುತ್ತೆ. ಇನ್ನು ನೋಡಿ, ಕಳೆ ತೆಗ್ದಿರೋದಕ್ಕೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಗಿಡಗಳ ಮೇಲೆ ನೀರು ನಿಂತಿರುತ್ತಲ್ಲ, ಅದನ್ನು ನೋಡೋಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ನಾನು ಯಾವಾಗಲೇ ಮಳೆ ಹುಯ್ದು ಬಂದು ಹೋಗಲಿ, ನಾನು ಬಂದು ಇಲ್ಲಿ ನಿಂತ್ಕೊಂಡು ಸ್ವಲ್ಪ ಹೊತ್ತು ನೋಡಿದ್ರೇ ಸಮಾಧಾನ ನನಗೆ. ಗಿಡಗಳನ್ನ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರ್ತದೆ, ಸಖತ್ತು ಫ್ರೆಶ್ಶಾಗಿ ಕಾಣಿಸ್ತಾ ಇರ್ತವೆ. ಹೂಗಳ ಮೇಲೆ, ಎಲೆಗಳ ಮೇಲೆ ನೀರು ನಿಂತಿರೋದು ನೋಡೋಕ್ಕೆ ಒಂದು ಚಂದ. ಅಲ್ಲಿದ್ದಿದ್ದು ಚಿಕ್ಕ ಪಾಟ್ಗಳೆಲ್ಲ ತೆಗೆದು ಅದು ಸ್ವಲ್ಪ ಮಣ್ಣೆಲ್ಲ ಆಗಿತ್ತು, ಅದನ್ನು ತೆಗೆದು ಕಾಂಪೌಂಡ್ ಮೇಲೆ ಎತ್ತಿಟ್ಟೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಇದು ಮಳೆ ಹಿಡ್ದಿತ್ತಲ್ವ, ಜಡಿ ಮಳೆ, ಆವಾಗ ಮಾಡ್ಕೊಂಡಿದ್ದು ವಿಡಿಯೋ ಇದು. ನಾವು ಜೋಳ ಹಾಕಿ ಹೆಚ್ಚು ಕಮ್ಮಿ ಒಂದು 15 ದಿವಸ ಆಯಿತು. ಅದರಿಂದ ಈಚೆಗೆ ಮಳೆನೇ ಬಂದಿಲ್ಲ. ಜೋಳ ಎಲ್ಲ ಹೋಯ್ತೈತಿ ಬಿಸಿಲಲ್ಲಿ. ಇದೇ ಮರ. ತುಂಬ ಜನ ಜೋಳ ಹಾಕಿದ್ದಾರೆ. ಎಲ್ರದ್ದು ಇಷ್ಟುದ್ದ ಆಗಿದೆ ಜೋಳ. ಎಲ್ಲ ಜೋಳಕ್ಕೂ ಇವಾಗ ಮಳೆ ಬೇಕು. ಎಲ್ಲರೂ ಮಳೆ ಬರಲಿ ಅಂತ ಕಾಯ್ತಾ ಇದ್ದೀವಿ. ಇವಾಗ ಇತ್ಲತ್ರ ಬಂದ್ವಿ. ಇವಳು ಮಾವಿನಕಾಯಿ ಇದ್ದಾವೆ ನೋಡೋಣ ಬಾಮ ಅಂತ ಅಂದ್ಲು. ಗೋಲ್ಮಾಲ್
ಬಿದ್ದೇಟ ಇರೋದದು. ಚೆನ್ನಾಗಿಲ್ಲ ಬಿಡೋದು. ಚೊಂಜ್ಕವೇ ಚೆನ್ನಾಯ್ತು ನೋಡು. ಇರುವೆ ಏನಿಲ್ಲ ಕಂತಾಗ, ಇರುವೆ ಗೂಡು ಅಷ್ಟೇ, ಅದು ಇರುವೆ ಇಲ್ಲ. ಸಿಗ್ಲಿಲ್ವೇನೆ? ಇಲ್ಲೊಂದು ಬಿದ್ದೈತೆ ನೋಡು. ನೋಡು ತೆಗಿ ನೋಡು, ಚೆನ್ನಾಗ್ತದ. ವಾ ನೋಡಿ, ಈ ಬಯಲಲ್ಲೆಲ್ಲ ತುಂಬ ಜನ ಜೋಳ ಹಾಕಿದ್ದಾರೆ. ಎಲ್ಲ ಜೋಳಕ್ಕೂ ನೀರು ಬೇಕಿವಾಗ. ಇನ್ನೊಂದು ಸಲ ಮಳೆ ಹುಯ್ದ್ರೆ ಎಲ್ಲ ಚೆನ್ನಾಗಾಗ್ತವೆ ಜೋಳಗಳು. ರೈತರು ಖುಷಿ ಪಡ್ತಾರೆ. 4-5 ಮಾವಿನಕಾಯಿ ಎತ್ಕೊಂಡು ಮನೆಗೆ ಹೋಗೋಣ ಅಂತ ಅಲ್ಲಿಂದ ಹೊರಟ್ವಿ. ಹಾಕಿದ್ದೀನಿ, ನೀನು ಈ ಕಡೆಯಿಂದ ಹೊಚ್ಚಿದ್ದೆ. ಅಂತೂ ಇಂತೂ ಮನೆಗೆ ಬಂದು ಬಿಟ್ಟ. ನೋಡಿ, ನಮ್ಮ ನಾಯಿಗಳು ಕಾಯ್ಕೊಂಡು ನಿಂತಿವೆ. ಬಂದ್ಬಿಟ್ಟ ನಾವು ಮನೆಗೆ. ನಾವು ಮನೆಗೆ ಬಂದಮೇಲೆ ಒಂದು ಕಾಮಿಡಿ ನಡೆಯುತ್ತೆ ನೋಡಿ ಇಲ್ಲಿ. ಜನ ಇದೇನು ನೋಡು. ಅಯ್ಯೋ ಅಳ್ತಾ ಮಾಡ್ಕೊಂಡಿಲ್ಲ. ಮುಚ್ಚ ವಾಸ ನೋಡ್ಕೋಬೋದು ಕಣೆ ಜನ ಉರಿತೈತೆ. ಉರ್ಬು ನೋಡ್ತಿದ್ದು ರಕ್ತನೇ ಅದು. ಮೂಸ್ ಬೇಕಾರೆ ತಿನ್ನೋದಲ್ಲ ಅದು. ಅಮ್ಮ ಬರಬೇಕಾದ್ರೆ ನೋಡ್ಬಲ್ಲಿ ಅತ್ತೆ ಕೇಳ್ಬಾ, ಗೀತದ ಕೇಳ್ಬಾ. ಏನಿದು ಇವತ್ತು ಭೂಮಿ ಬರ್ತಡೇ ಇತ್ತು. ಅವ್ರ ಬರ್ತಡೇ ಸ್ಪೆಷಲ್ ಅಂತ ಅಂದ್ಬಿಟ್ಟು ಮೇಕೆ ಮಟನ್ ತಂದಿದ್ರು. ಅದರಲ್ಲಿ ಇದ್ದಿದ್ದು ಬ್ಲೆಡ್ ಅದು. ನಮ್ಮ ಜಾನುಗೆ ಸುಮ್ಮನೆ ಫ್ಯಾನ್ ಹಾಕೋಸ್ಕರ ತೋರಿಸ್ತಾ ಇದ್ವಿ. ನಮ್ಮ ಗೀತಕ್ಕ ನಾನ್ ವೆಜ್ ರೆಸಿಪಿಗೆ ಅಂತ ಅಂದ್ಬಿಟ್ಟು ಅದೇ ಬ್ಲೆಡ್ ಎಲ್ಲ ಉರಿಯೋಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ಮಸಾಲೆ ಎಲ್ಲ ರೆಡಿ ಮಾಡ್ಕೊತಾ ಇತ್ತು. ಬ್ಲೆಡ್ನ ಸಪ್ರೇಟು ಫ್ರೈ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಗೀತಕ್ಕ ತುಂಬ ಚೆನ್ನಾಗಿ ಮಾಡುತ್ತೆ. ಸೊ ಇಲ್ಲಿಗೆ ಎಂಟ್ರಿ ಆದವರೇ ನಮ್ಮ ಡಿಂಪನವರು. ಇವ್ರನ್ನ ಸೀರೆ ಉಡ್ಸ್ಕೊಂಡು ಕರ್ಕೊಬಂದಿದ್ಲು ಮಾನವಿ. ಅದು ರೆಡಿ ಸೀರೆನ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅವಳು ಲಿಪ್ಸ್ಟಿಕ್ಗೋಸ್ಕರ ಬಂದಿದ್ಲು. ಅವಳು ಅಲ್ಲೇ ರೆಡಿಯಾಗಿ ಬಂದಿದ್ಲು. ಇವಳು ಲಿಪ್ಸ್ಟಿಕ್ಕಿಗೋಸ್ಕರ ಇಲ್ಲಿ ಬಂದಿದ್ದು ಮೇಕಪ್ಗೆ. ಇವಳು ಮೇಕಪ್ ರಾಣಿ. ಮೇಕಪ್ ಮಾಡ್ತೀವಿ ಅಂದರೆ ಯಾರ ಮನೆಗೆ ಬೇಕಾದರೂ ಹೋಗ್ತಾಳೆ. ನಾನಿಷ್ಟ ತಾನೇ ಅದಕ್ಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದು. ಯಾರು ಕರ್ಕೊಂಡ್ ಬಂದ್ರು? ಫಸ್ಟ್ ಮಡ್ಕೊಳಕ್ ಹೋದ್ಲ, ಆಮೇಲೆ ಭೂಮಿ ಚಿಕ್ಕಿ ಬರ್ತಾನೆ ಡ್ರೆಸ್ ಹಾಕ್ಬಿಟ್ಟು ಬಂದ್ಲು. ಸೀರೆ ಥರ ಡ್ರೆಸ್ ಹಾಕ್ಕೊಂಡು ಬಂದ್ಲು. ಇಲ್ಲಿ ಬಂದ್ಬಿಟ್ಟು ಲಿಪ್ಸ್ಟಿಕ್ಕಿಗೋಸ್ಕರ ಭೂಮಿ ಹತ್ರ ಬಂದ್ಬಿಟ್ಟು ಭೂಮಿ ಅಕ್ಕನ ಹತ್ರ ಹೋಗ್ತೀನಿ ಅಂತ ಅಂದ್ಬಿಟ್ಟು ಆ ಮಾನವಿ ಹತ್ರ ಹೇಳ್ಕೊಂಡು ಕರ್ಕೊಂಬಂದಿದ್ದಾಳೆ ನೋಡಿ. ಡೈಲಿ ಕೇಳಕ್ ಹೋಗಲ್ಲ. ಆಡ್ತಾವ್ರೆ ಏನ್ ಮಾಡ್ತಾವ್ರೆ ಹೋದ್ರ
ಇವಳಿಗೆ ಲಿಫ್ಟಿಗೆ ಹಾಕಿದ್ದು ಅಲ್ಲ ಅಂತ ಪರ್ಫ್ಯೂಮ್ ಬೇರೆ ಹಾಕ್ಬೇಕಂತ ಆ ಪರ್ಫ್ಯೂಮ್ ಬಾಟ್ಲನ್ನ ಕಿತ್ಕೊಂಡ್ಲು ಅಂತ ಅಂದ್ಬಿಟ್ಟು ಹಿಂಗೆ ಅಳ್ತಾ ಇದ್ದಾಳೆ. ನಮ್ಮ ಗೀತಕ್ಕ ಆಕಾಶ್ ಜೊತೆ ಮಾತಾಡ್ತಾ ಇತ್ತು. ಆಕಾಶು ಕ್ರಿಕೆಟ್ ಟೂರ್ನಮೆಂಟಿಗೆ ಹೋಗಿದ್ದ, ಅದಕ್ಕೆ ಅದ್ರ ಬಗ್ಗೆ ವಿಚಾರಿಸ್ತಾ ಇತ್ತು ಈ ಕಡೆ. ಅದೇ ಕಲ್ಬಿಟ್ಟು ಹಂಗೆ 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 ಅನ್ಸಕು ಅಯ್ಯೋ ಸುಮ್ಮನೆ ನಿಂಕ ನೋಡಿಲಿ ಕೆಳಗಿಂತ ಮ್ಯಾಕ್ ಹಿಂಗೆ ಜಡಿತಾರೆ ಹಿಂಗೆ ನೆನ್ನೆ ಮಾಡ್ಕೊಂಡಿದ್ದೆ. ಅಯ್ಯೋ ಕಟ್ ಮಾಡಿ ಕೂಡ ಮಾಡ್ತಾನೆ. ಸಂಜೆ ಭೂಮಿ ಕಕ್ಕಂದು ಬರ್ತಡೇ ಐತೆ, ಸೆಲೆಬ್ರೇಷನ್ ಮಾಡೋಣ ಬಾ ಅಂತ ಡಿಂಪೋನ ರೆಡಿ ಮಾಡ್ಕೊಂಡು ಅವಳು ಸೀರೆ ಉಡ್ಸ್ಕೊಂಡು ಹೊರಗಡೆ ಕರ್ಕೊಂಬರ್ತಾಯಿದ್ರು. ಅವಳು ನಾಯಿ ಬೊಗಳುತ್ತೆ ಅಂತ ಅಂದ್ಬಿಟ್ಟು ಕಿವಿ ಮುಚ್ಕೊತಾ ಇದ್ಲು ಮತ್ತು ಭಯ ಬೀಳ್ತಾ ಇದ್ಲು. ದೀಕ್ಷೆ ಎತ್ಕೊಂಡು ಹೊರಗಡೆ ಬಂದಳು. ತುಂಬ ಕ್ಲಿಪ್ಪಿಂಗ್ಸ್ನ ನಾನು ಕಟ್ ಮಾಡಿದ್ದೀನಿ, ಯಾಕೆಂದರೆ ಲೆಂತಿ ವಿಡಿಯೋ ಆಗುತ್ತೆ ಅಂತ ಅಷ್ಟೇ. ವಿಡಿಯೋನ ಕೊನೆವರೆಗೂ ನೋಡಿ, ಯಾಕೆಂದರೆ ಭೂಮಿದು ಬರ್ತ್ಡೇ ಸೆಲೆಬ್ರೇಷನ್ ಇದೆ ನೆಕ್ಸ್ಟ್ ವಿಡಿಯೋ. ಈ ವಿಡಿಯೋ ನಿಮಗೆ ಎಂಟರ್ಟೈನಿಂಗ್ ಆಗಿತ್ತು ಅಂತ ಅಂದ್ಕೊಳ್ತೀನಿ. Attention ladies, Naked Air welcomes you all to ensure the most comfortable experience by one we're here to help you feel easy, breezy in the winter. Sometimes you experience a bra that doesn't quite fit you. Please contact us to upgrade your bulge. In case of bra straps that dig in and cause distress, ಸೊ ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಬರ್ತ್ಡೇ ಭೂಮಿ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. Subscribe my channel.